ಹಿಂದುತ್ವದ ಪ್ರತಿಪಾದಕರ ವಿರುದ್ಧವೇ ಸಿದ್ದು ಸಮರ. ಸಿದ್ದರಾಮಯ್ಯ ಆರ್ಎಸ್ಎಸ್ ಮೂಲವನ್ನ ಕೆದಕಿ ಆಗಿದೆ. ಇದಾದ್ಮೇಲೆ ಇದು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಿದೆ, ಸಾಕಷ್ಟು ಹೇಳಿಕೆಗಳು ಬರ್ತಾ ಇವೆ. ಚುನಾವಣೆ ಹೊಸ್ತಿಲಲ್ಲೇ ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರ. ಹಿಂದುತ್ವದ ಪ್ರತಿಪಾದಕರ ವಿರುದ್ಧವೇ ಈಗ ಸಮರ ಸಾರಿದ್ದಾರೆ ಸಿದ್ದರಾಮಯ್ಯ. ಆರ್ಎಸ್ಎಸ್ ಮೂಲವನ್ನ ಮೊನ್ನೆ ಕೆದಕಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲೇ ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಾಫ್ಟ್ ಹಿಂದುತ್ವದ ಬಗ್ಗೆ ಜಪ ಮಾಡ್ತಾ ಇದೆಯಾ ಕಾಂಗ್ರೆಸ್? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ಲಾನ್ ಬಿ ಅನ್ನ ಶುರು ಮಾಡಿದ್ಯಾ? ಆರ್ಎಸ್ಎಸ್ಗೆ ಸಿದ್ದು ಕೊಟ್ಟಂತ ಪಂಥಾಹ್ವಾನ ಎಂಥದ್ದು? ರಾಜ್ಯ ರಾಜಕಾರಣದಲ್ಲಿ ಆರ್ಯ ದ್ರಾವಿಡ ದಂಗಲ್ ಶುರುವಾಗಿದೆ. ಅಯೋಗ್ಯ ಎಂದಂತ ರಾಜ್ಯ ಬಿಜೆಪಿಗೆ ಸಿದ್ದರಾಮಯ್ಯ ಹೇಳಿದ್ದೇನೆ. ರಾಜ್ಯ ರಾಜಕಾರಣದಲ್ಲಿ ಆರ್ಯ ದ್ರಾವಿಡ ದಂಗಲ್ ಶುರುವಾಗಿದೆ. ಅಯೋಗ್ಯ ಎಂದಂತ ರಾಜ್ಯ ಬಿಜೆಪಿಗೆ ಸಿದ್ದರಾಮಯ್ಯ ಕೊಟ್ಟಂತ ಕೌಂಟರ್ ಯಾವ ರೀತಿಯಾಗಿತ್ತು? ಡಜನ್ ಗಟ್ಟಲೆ ಟ್ವೀಟ್ ಮಾಡಿದ್ದಾರೆ. ಕೇಸರಿ ವಿರುದ್ಧ ಸಿದ್ದು ಫೈಟ್. ಬಿಜೆಪಿಯ ಕೌಂಟರ್ಗೆ ಟಗರು ಗುಟ್ರು ಹಾಕಿದ್ ಹೇಗೆ? ಬಿಜೆಪಿಯ ಒಂದೊಂದು ಮಾತಿಗೂ ಕೂಡ ಸಿದ್ದರಾಮಯ್ಯ ಕೆರಳಿ ಕೆಂಡಾಮಂಡಲರಾಗಿದ್ದಾರೆ. ಆರ್ಎಸ್ಎಸ್ ಪ್ರಶ್ನೆ ಮಾಡಿದ್ರೆ ಬಿಜೆಪಿಯ ಎದೆ ಬಡಿತ ಜಾಸ್ತಿ ಆಗುತ್ತೆ. ಯಾಕೆ ಬಿಜೆಪಿಯ ನಾಯಕರು ಉತ್ತರ ಕೊಡ್ತಾರೆ? ಆರ್ಎಸ್ಎಸ್ ನ ಮೂಲವನ್ನ ಪ್ರಶ್ನೆ ಮಾಡಿರೋದು. ಆದ್ರೆ ಬಿಜೆಪಿಗೆ ಈಗ ಎದೆ ಬಡಿತ ಹೆಚ್ಚಾಗ್ತಿದೆ ಅನ್ನೋದು. ಜೊತೆಗೆ ಬಿಜೆಪಿಯಲ್ಲಿರೋರು ಮಾತ್ರ ಹಿಂದೂಗಳ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಬಿಜೆಪಿಯಲ್ಲಿರುವಂತವರು ಮಾತ್ರ ಹಿಂದೂಗಳ? ನಿಮ್ಮ ನಿಷ್ಠೆ ಯಾರಿಗೆ? ರಾಷ್ಟ್ರ ಧ್ವಜಕ್ಕೋ ಅಥವಾ ಭಗವತ್ ಧ್ವಜಕ್ಕೋ ಅನ್ನೋ ಪ್ರಶ್ನೆಯನ್ನು ಕೂಡ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಮಾಡಿದ್ದಾರೆ. ಏನು ಹಿಂದೂ ಆಗೋದಕ್ಕೆ ಅರ್ಹತೆ ಏನು? ನೀವೇ ಹೇಳ್ಬಿಡಿ, ಏನು ಹಿಂದೂ ಆಗೋದಕ್ಕೆ ಏನು ಅರ್ಹತೆ ಅಂತ ಟ್ವೀಟ್ನಲ್ಲಿ ಕೇಸರಿ ನಾಯಕರಿಗೆ ಸಿದ್ದರಾಮಯ್ಯ ಏಕಾಂಗಿಯಾಗಿ, ಇವರಿಷ್ಟೂ ಜನ ನಾಯಕರು ಬಿಜೆಪಿಯವರು ಕೊಡ್ತಿದಾರಲ್ಲ ಕೌಂಟರ್ಗಳನ್ನ, ಅದಕ್ಕೆ ಒಬ್ಬಂಟಿಯಾಗಿ ನಿಂತು ಸಿದ್ದರಾಮಯ್ಯನವರು ಉತ್ತರ ಕೊಡ್ತಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ? ಆರ್ಎಸ್ಎಸ್ ಮೂಲ ಕೆದಕಿದಂತ ಸಿದ್ದರಾಮಯ್ಯನವರು ಈಗ ಮತ್ತೆ ಮೈ ಕೊಡುವಿ ನಿಂತಿದ್ದಾರೆ. ಅಲೆಮಾರಿ, ಅಯೋಗ್ಯ, ಏನೇ ಪದಗಳನ್ನ ಬಳಸಿ ಒಂಟಿಯಾಗಿ ಉತ್ತರ ಕೊಡ್ತಿದ್ದಾರೆ. ಬನ್ನಿ ರಿಪೋರ್ಟ್ ನೋಡೋಣ. ಆರ್ಯ ದ್ರಾವಿಡ ವಾರ್. ರಾಜ್ಯ ರಾಜಕಾರಣದಲ್ಲಿ ಈ ಮಹಾಸಮರ ಶುರುವಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರ್ಎಸ್ಎಸ್ ಮೂಲವನ್ನ ಕೆದಕಿದ್ರು. ಸಿದ್ದರಾಮಯ್ಯ ಮಾತಾಡಿದ್ದೇ ತಡ ಕೇಸರಿ ನಾಯಕರೆಲ್ಲ ಉರಿದುರಿದು ಬಿದ್ದಿದ್ರು. ಅಯೋಗ್ಯ, ಅಲೆಮಾರಿ, ಸೋನಿಯಾ ಸೆರಗು ಹಿಡಿದು ಓಡಾಡ್ತಾರೆ ಅಂತೆಲ್ಲ ವಾಚಾಮಗೋಚರ ದಾಳಿ ನಡೆಸಿದ್ರು. ಇದಕ್ಕೆಲ್ಲ ಸಿದ್ದರಾಮಯ್ಯ ಹ್ಯಾಶ್ಟ್ಯಾಗ್ ಆರ್ಯನ್ ಆರ್ಎಸ್ಎಸ್ ಹೆಸರಲ್ಲಿ ಡಜನ್ ಗಟ್ಟಲೆ ಟ್ವೀಟ್ ಮಾಡಿ ಕೇಸರಿ ಪಡೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಟ್ವೀಟ್ ಅಟ್ಯಾಕ್ ನಂಬರ್ 1. ಆರ್ಎಸ್ಎಸ್ ನ ಪ್ರಶ್ನಿಸಿದ್ರೆ ಬಿಜೆಪಿ ನಾಯಕರಿಗೆ ಎದೆ ಬಡಿತ. ಆರ್ಎಸ್ಎಸ್ ವಲಸೆ ಬಂದವರು ಎಂಬ ಹೇಳಿಕೆಗೆ ಸಿಎಂ ಆದಿಯಾಗಿ ಬಿಜೆಪಿ ನಾಯಕರೆಲ್ಲ ವಾಗ್ದಾಳಿ ನಡೆಸಿದ್ರು. ಇದನ್ನೇ ಪ್ರಮುಖಾಸ್ತ್ರ ಮಾಡಿಕೊಂಡ ಸಿದ್ದರಾಮಯ್ಯ ಆರ್ಎಸ್ಎಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ನಾಯಕರೇಕೆ ಎದೆ ಬಡಿದುಕೊಳ್ತಿದ್ದಾರೆ ಅಂತ ಟ್ವೀಟ್ ಅಟ್ಯಾಕ್ ಶುರು ಮಾಡಿದ್ರು. ನಾನು ಪ್ರಶ್ನೆ ಮಾಡಿದ್ದು ಆರ್ಎಸ್ಎಸ್ ಎಂಬ ಸಂಸ್ಥೆಯನ್ನ. ಉತ್ತರಿಸ್ತಾ ಇರೋರು ಬಿಜೆಪಿ ನಾಯಕರು. ಇವ್ರು ಯಾಕೆ ಎದೆ ಬಡ್ಕೊಳ್ತಾ ಇದ್ದಾರೆ? ಆರ್ಎಸ್ಎಸ್ ನಾಯಕರು ಓದು ಬರಹ ಗೊತ್ತಿಲ್ದವ್ರೆ? ಅವರೇ ಉತ್ತರಿಸ್ಲಿ. ಟ್ವೀಟ್ ಅಟ್ಯಾಕ್ ನಂಬರ್ 2. ಬಿಜೆಪಿಯಲ್ಲಿರೋರು ಮಾತ್ರ ಹಿಂದೂಗಳೇ. ಹಿಂದೂ ಧರ್ಮದ ರಕ್ಷಣೆ ಹೆಸರಲ್ಲಿ ಹುಟ್ಟಿಕೊಂಡಿರೋ ಆರ್ಎಸ್ಎಸ್ ರಾಜಕೀಯ ಪಕ್ಷವಾದ ಬಿಜೆಪಿಯನ್ನ ಬೆಂಬಲಿಸುತ್ತಿದೆ. ಹಾಗಾದ್ರೆ ಬಿಜೆಪಿಯಲ್ಲಿರೋರು ಮಾತ್ರ ಹಿಂದೂಗಳೇ ಅಂತ ಪ್ರಶ್ನಿಸಿದ್ದಾರೆ. ಹಿಂದೂ ಧರ್ಮದ ರಕ್ಷಣೆಗಾಗಿಯೇ ಅವತಾರ ಎತ್ತಿ ಬಂದಂತೆ ಮಾತನಾಡ್ತಾ ಇರುವ ಆರ್ಎಸ್ಎಸ್ ನಾಯಕರು ಬೆಂಬಲಿಸ್ತಾ ಇರೋದು ಮಾತ್ರ ಬಿಜೆಪಿ ಎಂಬ ರಾಜಕೀಯ ಪಕ್ಷವನ್ನ. ಯಾಕೆ ಬಿಜೆಪಿಯಲ್ಲಿರೋರು ಮಾತ್ರ ಹಿಂದೂಗಳೇ? ಟ್ವೀಟ್ ಅಟ್ಯಾಕ್ ನಂಬರ್ 3. ಹಿಂದೂ ಆಗಲು ಅರ್ಹತೆ ಏನೋ ಹೇಳಿಬಿಡಿ. ಏನೋ ಹಿಂದೂ ಆಗಲು ಅರ್ಹತೆಗಳೇನು ಅಂತ ಕೇಳುತ್ತಲೇ ಹಿಂದೂ ಆಗಲು ಬ್ಲೂ ಫಿಲ್ಮ್ ನೋಡಿರ್ಬೇಕಾ, ಅತ್ಯಾಚಾರ ಮಾಡಿರ್ಬೇಕಾ ಅಂತ ಕೇಸರಿ ಕಾಂಟ್ರವರ್ಸಿಗಳನ್ನ ಕೆಣಕಿದ್ದಾರೆ. ಆರ್ಎಸ್ಎಸ್ ದೃಷ್ಟಿಯಲ್ಲಿ ಹಿಂದೂ ಆಗಲು 40% ಕಮಿಷನ್ ಹೊಡಿಬೇಕಾ? ಬ್ಲೂ ಫಿಲ್ಮ್ ನೋಡ್ಬೇಕಾ? ಗಣಿ ಲೂಟಿ ಮಾಡ್ಬೇಕಾ? ಚೆಕ್ನಲ್ಲಿ ದುಡ್ಡು ಪಡೆದು ಜೈಲಿಗೆ ಹೋಗ್ಬೇಕಾ? ರೇಪ್ ಮಾಡ್ಬೇಕಾ? ಏನ್ ಮಾಡ್ಬೇಕು ಹೇಳ್ಬಿಡಿ. ಟ್ವೀಟ್ ಅಟ್ಯಾಕ್ ನಂಬರ್ 4. ಆಯಕಟ್ಟಿನ ಜವಾಬ್ದಾರಿ ಒಂದು ಜಾತಿಗೆ ಮೀಸಲು.
ಇನ್ನು ಆರ್ಎಸ್ಎಸ್ ಸಂಘಟನೆಯ ಆಯಕಟ್ಟಿನ ಜಾಗದಲ್ಲಿ ಜವಾಬ್ದಾರಿಗಳೆಲ್ಲ ಒಂದು ಜಾತಿಯವರಿಗೆ ಮೀಸಲಿಟ್ಟಿದೆ. ದಲಿತರು ಹಿಂದುಳಿದವರಿಗೆ ಅನ್ಯಾಯವಾಗಿದೆ ಅಂತ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಆರೋಪಿಸಿದ್ದಾರೆ. ಹಿಂದೂಗಳೆಲ್ಲ ಒಂದು ಎಂದು ಕಂಠ ಶೋಷಣೆ ಮಾಡ್ತಾ ಇರುವ ಆರ್ಎಸ್ಎಸ್ ತನ್ನ ಸಂಘಟನೆಯ ಪದಾಧಿಕಾರಿಗಳನ್ನೆಲ್ಲ ಯಾಕೆ ಒಂದು ಜಾತಿಗೆ ಮೀಸಲಿಟ್ಟಿದೆ? ಆರ್ಎಸ್ಎಸ್ನ ಪದಾಧಿಕಾರಿಗಳಲ್ಲಿ ಎಷ್ಟು ಮಂದಿ ದಲಿತರು, ಹಿಂದುಳಿದ ಜಾತಿಯವರಿದ್ದಾರೆ? ಟ್ವೀಟ್ ಅಟ್ಯಾಕ್ ನಂಬರ್ 5. ಹಿಂದೂ ಆಗಬೇಕಂದ್ರೆ ಬಿಜೆಪಿ ಸದಸ್ಯರಾಗಬೇಕಾ? ಹಿಂದೂ ಧರ್ಮದ ವ್ಯಾಖ್ಯಾನದ ಬಗ್ಗೆಯೂ ವ್ಯಂಗ್ಯವಾಡಿರೋ ಸಿದ್ದರಾಮಯ್ಯ ಹಿಂದೂ ಆಗ್ಬೇಕಾದ್ರೆ ಬಿಜೆಪಿ ಎಂಬ ರಾಜಕೀಯ ಪಕ್ಷದ ಸದಸ್ಯರಾಗಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ದೃಷ್ಟಿಯಲ್ಲಿ ಹಿಂದೂ ಧರ್ಮದ ವ್ಯಾಖ್ಯಾನ ಏನು? ಹಿಂದೂ ಆಗಲು ಹಿಂದೂ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸಾಕ? ಇಲ್ಲವೇ ಬಿಜೆಪಿ ಎಂಬ ರಾಜಕೀಯ ಪಕ್ಷದ ಸದಸ್ಯರಾಗಬೇಕಾ? ಟ್ವೀಟ್ ಅಟ್ಯಾಕ್ ನಂಬರ್ 6. ಅನಿಷ್ಟಗಳನ್ನ ಪ್ರಶ್ನಿಸಿದ್ರೆ ಹಿಂದೂ ವಿರೋಧಿಗಳ. ಇನ್ನು ಸ್ವಾಮಿ ವಿವೇಕಾನಂದ, ಕನಕದಾಸ, ನಾರಾಯಣಗುರು ಹೆಸರು ಉಲ್ಲೇಖಿಸಿದ ಸಿದ್ದರಾಮಯ್ಯ ತಮ್ಮನ್ನ ಹಿಂದೂ ವಿರೋಧಿ ಎಂದ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂ ಧರ್ಮದೊಳಗಿನ ಅನಿಷ್ಟಗಳನ್ನ ಪ್ರಶ್ನಿಸಿದ ಮಾತ್ರಕ್ಕೆ ನನ್ನಂತವರು ಹಿಂದೂ ವಿರೋಧಿ ಆಗೋದಾದ್ರೆ ಇದೇ ಕೆಲಸ ಮಾಡಿರುವ ಸ್ವಾಮಿ ವಿವೇಕಾನಂದ, ಕನಕದಾಸ, ನಾರಾಯಣ ಗುರುಗಳನ್ನ ಏನಂತ ಕರಿತೀರಿ? ಟ್ವೀಟ್ ಅಟ್ಯಾಕ್ ನಂಬರ್ 7. ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ನಿಮ್ಮ ನಿಷ್ಠೆ ಯಾರಿಗೆ? ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ಸಿದ್ದರಾಮಯ್ಯ ಆರ್ಎಸ್ಎಸ್ ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸಿದ್ದಾರೆ. ಅದೇನು ಅಂತ ನೀವೇ ನೋಡಿ. ಆರ್ಎಸ್ಎಸ್ ನಾಯಕರೇ, ನಿಮ್ಮ ಆತ್ಮವನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ಬಿಡಿ. ನಿಮ್ಮ ನಿಷ್ಠೆ ರಾಷ್ಟ್ರಧ್ವಜಕ್ಕೋ ಭಗವಧ್ವಜಕ್ಕೋ? ನಿಮ್ಮ ನಿಷ್ಠೆ ಸಂವಿಧಾನಕ್ಕೋ ಮನುಸ್ಮೃತಿಗೋ? ನಿಮ್ಮ ನಿಷ್ಠೆ ಗಾಂಧೀಜಿಗೋ ಗೋಡ್ಸೆಗೋ? ಟ್ವೀಟ್ ಅಟ್ಯಾಕ್ ನಂಬರ್ 8. ಆರ್ಎಸ್ಎಸ್ ನಾಯಕರೇ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ. ಇಷ್ಟೆಲ್ಲ ಸರಣಿ ಟ್ವೀಟ್ಗಳನ್ನ ಮಾಡಿರೋ ಸಿದ್ದರಾಮಯ್ಯ ತಮ್ಮ ಕೊನೆಯ ಟ್ವೀಟ್ನಲ್ಲಿ ಆರ್ಎಸ್ಎಸ್ ನಾಯಕರನ್ನೇ ಚುನಾವಣಾ ಅಖಾಡಕ್ಕೆ ಆಹ್ವಾನಿಸಿದ್ರು. ಆರ್ಎಸ್ಎಸ್ ನಾಯಕರೇ, ಈ ರಿಮೋಟ್ ಕಂಟ್ರೋಲ್ ರಾಜಕೀಯ ಬಿಟ್ಟುಬಿಡಿ. ನಿಮ್ಮ ತತ್ವ ಸಿದ್ಧಾಂತದ ಬಗ್ಗೆ ಅಷ್ಟೊಂದು ವಿಶ್ವಾಸ ನಿಮಗಿದ್ರೆ ಈ ಹಿಂಬಾಗಿಲ ರಾಜಕೀಯ ಮಾಡದೆ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ಬಿಡಿ. ಗೆಲುವು ಕೋಮುವಾದದ್ದೋ ಜಾತ್ಯತೀತದ್ದೋ ನೋಡೇ ಬಿಡೋಣ. ಹೀಗೆ ಆರ್ಎಸ್ಎಸ್ ಮೇಲೆ ಏಕಾಏಕಿ ಮುಗಿಬಿದ್ದ ಸಿದ್ದರಾಮಯ್ಯ ಒಂದೊಂದು ಆರೋಪಗಳಿಗೂ ತಿರುಗೇಟು ಕೊಟ್ರು. ಆರ್ಎಸ್ಎಸ್ ನಾಯಕರ ಜೊತೆಗೆ ಕೇಸರಿ ನಾಯಕರಿಗೂ ಮಹಾಸಮರಕ್ಕೆ ಪಂಥಾಹ್ವಾನ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9.